ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಇಂದಿನ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಕ್ಕೆ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ. ಯಾಕಂದರೆ ನೋಡಿ, ಒಳ್ಳೆ ಶುಭ ಕಾರ್ಯಗಳು ಮಾಡಲಿಕ್ಕೆ ಆಗಲಿ, ಇವಾಗೆಲ್ಲ ಒಂದು ರಾಜಯೋಗ ನಡೀತಿರುವಂಥದ್ದು, ಒಂದು ಶುಭ ಕಾರ್ಯ ಮಾಡ್ತಾ ಇರ್ತೀರಾ, ಒಂದು ಗೃಹ ಪ್ರವೇಶಗಳನ್ನು ಮಾಡ್ತಾ ಇರ್ತೀರಾ, ಅಥವಾ ಏನೋ ಒಂದು ಭೂಮಿ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೊಂದು ಶುಭ ಕಾರ್ಯ ಪ್ರಾರಂಭಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನಗಳಿರುತ್ತೆ. ಹಾಗಾಗಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಈ ಪಂಚಾಂಗಗಳನ್ನು ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಈ ದಿನ ಕೂಡ ಅಭಿವೃದ್ಧಿ ಆಗುತ್ತೆ, ಅಭೀಷ್ಟ ಸಿದ್ಧಿ ಆಗುತ್ತೆ ಅಂತಲೂ ಕೂಡ ಶಾಸ್ತ್ರ ಹೇಳುವಂಥದ್ದು. ಈ ದಿನ ವಿಶೇಷವಾಗಿರುವಂಥದ್ದು ನೋಡಿ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ತುಂಬ ವಿಶೇಷವಾಗಿರುವಂಥದ್ದು. ತುಂಬ ಒಳ್ಳೆಯ ನಕ್ಷತ್ರ ಕೂಡ ಈ ದಿನ ಇರುವಂಥದ್ದು. ಪುನರ್ವಸು ನಕ್ಷತ್ರ, ಪ್ರೀತಿ ಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಿಲ್ಲ, ಅಂದರೆ ಪ್ರಾರಂಭ ಮಾಡಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇದರ ಜೊತೆ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಕೂಡ ಈ ಒಂದು ಕಾಲಗಳಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನದ ರಾಹುಕಾಲವನ್ನು ನೋಡಿದಾಗ ಬೆಳಗ್ಗೆ 8 ಗಂಟೆ 12 ನಿಮಿಷದಿಂದ ಈ ದಿನ 9 ಗಂಟೆ 39 ನಿಮಿಷದವರೆಗೆ ನಾವು ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 11 ಗಂಟೆ 7 ನಿಮಿಷದಿಂದ 12 ಗಂಟೆ 34 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇದರ ಜೊತೆ ಗುಳಿಕ ಕಾಲವನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಬೋದು. ಇದರ ಜೊತೆ ಬ್ರಾಹ್ಮಿ ಮುಹೂರ್ತ, ನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಈ ಜಪ, ತಪ, ಹೋಮ, ಹವನಾದಿಗಳಿಗೆ ಆಗಲಿ, ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಳಲಿಕ್ಕೆ ಆಗಲಿ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಒಂದು ಗೃಹ ಪ್ರವೇಶಗಳಿಗೆ ಆಗಲಿ ಅಥವಾ ಯಾವುದರಿಂದ ಶುಭ ಕಾರ್ಯ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ಸಮಯ ಬೆಳಗ್ಗೆ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 44 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 24 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ಅರುಣ್ ಅಂದ್ಬಿಟ್ಟು ದೇವರನಹಳ್ಳಿಯಿಂದ. ಓಕೆ, ಅರುಣ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 29 29 11 11 1996. 1996. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 4:20. ಮಧ್ಯಾಹ್ನ 4:20. ಹುಟ್ಟಿದ ಸ್ಥಳ ದೇವರನಹಳ್ಳಿ, ದಾವಣಗೆರೆ. ಓಕೆ, ಗುರೂಜಿಯವರಿದ್ದಾರೆ, ಮಾತನಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ, ಹೇಳಿಪ್ಪ. ಏನು ಪ್ರಶ್ನೆ ಇತ್ತು? ಮದುವೆ ಆಗ್ತಿಲ್ಲ ಗುರುಗಳೇ, ಕೆಲಸ ಇದೆ, ಗೌರ್ಮೆಂಟ್ ಕೆಲಸ ಇದೆ, ಎಲ್ಲ ಇದೆ, ಮನೇಲಿ ಹುಡುಕ್ತಿದ್ದಾರೆ. ಏನ್ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಓಕೆ, ನೀವು ಹುಡುಕಿದ್ದೀರಾ, ನೋಡ್ತಾ ಇದ್ದೀರಾ? ಮನೇಲಿ ಫ್ಯಾಮಿಲಿ ಎಲ್ಲ ನೋಡ್ತಾ ಇದಾರೆ. ನಿಮ್ ಕಡೆಯವ್ರು ಬಂದ್ರೆ ಊರಲ್ಲಿ ಸುತ್ತಮುತ್ತ ಇರೋರು ಯಾರು ಸಹಿಸ್ತಾ ಇಲ್ಲ. ಏನೋ ಹೇಳ್ಬಿಟ್ಟು ಹುಡುಗ ಹಂಗೆ ಹಿಂಗೆ ಅಂತ ಹೇಳ್ತಿದಾರೆ ಗುರುಗಳೇ. ದೇವಸ್ಥಾನದ ಪೂಜೆ ಮಾಡ್ಕೊಂಡಿರೋದು. ಓಕೆ, ಏನು ತೊಂದರೆ ಇದ್ರು ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ತುಂಬ ಒಳ್ಳೆಯ ಒಂದು ಹೆಣ್ಮಗು ನಿಮಗೆ ಸಿಗುತ್ತಪ್ಪ. ಆದರೆ ಏನಾಗಿದೆ ಅಂದರೆ ಈ ರಾಹು ಮತ್ತು ಕೇತುಗಳ ದೃಷ್ಟಿಯಿಂದ, ರಾಹು ದೃಷ್ಟಿಯಿಂದ ಕೆಲವೊಂದು ರಾಹು ದೃಷ್ಟಿ ಇತ್ತು ಅಂದರೆ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಈ ಕಟ್ ಮಾಡುವ ವಿಚಾರಗಳು, ಅಂದರೆ ಸುಮ್ಮನೆ ಏನೋ ನಿಮ್ಮ ಬಗ್ಗೆ ಬೇರೆ ಥರ ಜನಗಳು ಮಾತಾಡೋದಾಗಲಿ ಅಥವಾ ತೊಂದರೆಗಳು ಕೊಡೋದಾಗಲಿ, ಅಕ್ಕಪಕ್ಕದಿಂದ ತೊಂದರೆಗಳಾಗೋದಾಗಲಿ, ಈ ಥರ ನಿಮ್ಮ ಜಾತಕ ರೀತಿ ಆಗ್ತಾ ಇರುತ್ತೆ. ಆದರೆ ಒಳ್ಳೆಯ ಒಂದು ಹುಡುಗಿ ಸಿಗುವಂತಹ ಲಕ್ಷಣಗಳು ಇರೋದ್ರಿಂದ ನೋಡಿ, ಇವಾಗ ದಶಾಭುಕ್ತಿ ನೋಡಿದಾಗ ನೋಡಿ, ಈಗ ನಿಮಗೆ
ಶನಿ ದಶೆ ಮುಗ್ದು ಬುಧ ದಶೆ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಇಷ್ಟು ದಿನ ಏನೇ ಕಷ್ಟಗಳಿದ್ರು ಕೂಡ ಅವೆಲ್ಲ ಕೂಡ ನಿವಾರಣೆ ಆಗಿ ಮದುವೆಗೆ ತುಂಬ ಉತ್ತಮ ಫಲ ಅಂತ ಹೇಳ್ಬೋದು. ನೋಡಿ, ಈ ವರ್ಷ ಮತ್ತು ಮುಂದಿನ ವರ್ಷದಲ್ಲಿ ನಿಮಗೆ 2025 ಮತ್ತು 2026 ಯುಗಾದಿಯ ನಂತರ ನಿಮಗೆ ಅನುಕೂಲಗಳಾಗುತ್ತೆ. ಏಕೆಂದರೆ ಗುರು ದೃಷ್ಟಿಯಿಂದ ಗುರುಬಲ ನಿಮಗೆ ಬರೋದ್ರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಮದುವೆ ವಿಚಾರದಲ್ಲಿ ಅವಶ್ಯಕವಾಗಿ ಮದುವೆ ಆಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಮನೆಗೆ ಒಂದು ದೃಷ್ಟಿ ಯಂತ್ರವನ್ನು ಮನೆಗೆ ಸ್ಥಾಪನೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಈ ಅಕ್ಕಪಕ್ಕದವರಿಂದ ತೊಂದರೆಗಳು ಅನುಭವಿಸ್ತಾ ಇದ್ದಾಗ ಏನು ಮಾಡಬೇಕು, ಕೆಲವೊಂದು ಆ ದೃಷ್ಟಿಗೆ ಸಂಬಂಧಪಟ್ಟಂಥದ್ದು ಮನೆಗೆ ನೀವು ಅದರ ಒಂದು ರಕ್ಷಾಂತರ ಬಂಧನಗಳನ್ನು ಮಾಡಿಕೊಂಡಾಗ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ. ಏನೇ ದೃಷ್ಟಿ ದೋಷಗಳಿದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ, ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅರುಣ್. ಇನ್ನು ನೀವು ಕೂಡ ನೇರವಾಗಿ ಗುರೂಜಿಯವರೊಂದಿಗೆ ಮಾತನಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರಿಗೆಲ್ಲ ಈ ದ್ವಾದಶ ರಾಶಿಯವರಿಗೆ ಈ ದಿನ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ, ಏನೆಲ್ಲ ತೊಂದರೆಗಳಿದೆ, ಅವಕ್ಕೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳು ಗೊತ್ತಿರುವಂಥದ್ದು. ಯಾಕಂದರೆ ಆ ಜನ್ಮ ನಕ್ಷತ್ರದಿಂದ ರಾಶಿ ನೋಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ನಾಮ ನಕ್ಷತ್ರದಿಂದ ರಾಶಿ ನೋಡ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಇವಾಗ ಒಂದು ಮದುವೆ ಆಗಬೇಕಂದ್ರೂ ಕೂಡ ನಾವು ರಾಶಿ ಮತ್ತು ನಕ್ಷತ್ರದ ಮುಖಾಂತರವಾಗಿ ನಾವು ಒಂದು ಗಂಡಿಗೆ ಹೆಣ್ಣಾಗಲಿ ಹೆಣ್ಣಿಗೆ ಗಂಡಾಗಲಿ ಒಂದು ಸಂಯೋಜನೆ ಮಾಡುವಂಥದ್ದು. ಈ ರೀತಿ ಇರುವಂತಹ ಸಂದರ್ಭಗಳಲ್ಲಿ ನೋಡಿ, ಯಾವುದೇ ರೀತಿಯ ಆ ರಾಶಿ ಭವಿಷ್ಯ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ ನೋಡುವಂತಹ ಸಮಯ. ಮನೆಯಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ ಅಂತ ಇರುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರೋ ಶುಭ ಕಾರ್ಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಮನೆಯಲ್ಲಿ. ನೋಡಿ, ತಿಳ್ಕೊಬೇಕು. ಏನಾದರೂ ಶುಭ ಕಾರ್ಯಕ್ಕೆ ಅಣಿ ಆಗಿದ್ದರೆ, ತುಂಬ ದಿವಸದಿಂದ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ವಿಶೇಷವಾಗಿರುತ್ತೆ. ಈ ದಿನ ಒಳ್ಳೆ ರಾಜಯೋಗ ಕೂಡ ನಡೀತಿರುವಂಥದ್ದು ತುಂಬ ವಿಶೇಷ ಆಗಿರುತ್ತೆ. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿದ್ರ ಜೊತೆ ಆರೋಗ್ಯ ಕೂಡ ಉತ್ತಮವಾಗಿರುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಏನಾದರೂ ಆರೋಗ್ಯ ಬಾಧೆ ಕಾಡ್ತಾ ಇದ್ದರೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಈ ದಿನ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುವಂಥದ್ದು. ನೋಡಿ, ಮೇಷರಾಶಿಯವರು ತಿಳ್ಕೋಬೇಕು, ಕೆಲಸದಲ್ಲಿ ತುಂಬ ಒತ್ತಡವನ್ನು ಅನುಭವಿಸ್ತೀರಾ ಅಂತ. ಒತ್ತಡ ಜಾಸ್ತಿ ಆಗುವಂಥದ್ದು, ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಿರ್ತೀರಾ, ತೊಂದರೆ ಆಗ್ತಾ ಇರುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಆದರೂ ಕೂಡ ಅದನ್ನೆಲ್ಲ ದಾಟಿ ನೀವು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿರುವಂಥದ್ದು. ಸೋಮವಾರ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಅಭೀಷ್ಟ ಸಿದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ನಿಮಗೆ ಅನುಕೂಲಕರವಾಗಿದೆ ಅಂತ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರ ತುಂಬ ವಿಶೇಷವಾಗಿರುವಂಥದ್ದು, ಅನುಕೂಲಕರವಾಗಿರುವಂಥದ್ದು, ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಈ ದಿನ ನಿಮಗೆ ಹೇಳ್ಬೋದು. ಇನ್ನು ಕೆಲಸದ ವಿಷಯದಲ್ಲಿ ಅಸಡ್ಡೆ ತೋರಿದರೆ ಕಷ್ಟ ಆಗುತ್ತೆ ಅಂತ. ನೋಡಿ, ಯಾರೆಲ್ಲ ಏನಾದರೂ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ, ಆ ತೊಂದರೆಗಳು ಬರ್ತಾರೆ. ಯಾಕೆಂದರೆ ಅಸಡ್ಡೆ ಬೇಜವಾಬ್ದಾರಿತನ ಅಂತ ಹೇಳ್ತಾರೆ. ಈ ರೀತಿ ಬೇಜವಾಬ್ದಾರಿತನದಿಂದ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಳೋದಿದ್ರೆ ಅದರಿಂದ ಅನಾನುಕೂಲ ಆಗುತ್ತೆ. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಇದನ್ನು ನೀವು ಮಾಡ್ಕೊಳ್ಬೇಕು. ಕೆಲಸದ ಬದಲಾಯಿಸುವ ಕೂಡ ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಏನಾದರೂ ಕೆಲಸ ಬದಲಾವಣೆನೋ ಅಥವಾ ಬೇರೆ ಕಡೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸಮಯವಲ್ಲ ಅಂತ, ಸೂಕ್ತವಲ್ಲ ಅಂತ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಇವಾಗ ಆ ಯೋಚನೆಯನ್ನು ಬಿಡಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನುಳಿದ ರಾಶಿ ಫಲಗಳನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಮಾ ಅಂತ. ಏನು? ಹೇಮಾ ಅಂತ, ಹೌದು. ಓಕೆ, ತಮ್ಮ ಡೇಟ್ ಆಫ್ ಬರ್ತ್ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 22/11/1986. 1986. ಶನಿವಾರ ಬೆಳಗ್ಗೆ 5:30ಕ್ಕೆ. ಶನಿವಾರ ಬೆಳಿಗ್ಗೆ 5:30ಕ್ಕೆ. ಓಕೆ, ಹುಟ್ಟಿದ ಸ್ಥಳ ಅಮ್ಮ? ಕೊರಟಗೆರೆ ಮೇಡಮ್. ಕೇಳಿಸ್ತಾ ಇಲ್ಲ. ಕೊರಟಗೆರೆ. ಓಕೆ, ಕೊರಟೆ. ಗುರೂಜಿ ಅವರಿದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಏನು ಪ್ರಶ್ನೆ ಇತ್ತು? ನಮಸ್ತೆ ಗುರುಜಿ. ಗುರುಜಿ, ನನಗೆ ಯಾಕೆ ಸಂತಾನಗಳು ತುಂಬಾ ವಿಳಂಬ ಆಗ್ತಾ ಇದೆ. ಓಕೆ ಓಕೆ. ಮನಃಶಾಂತಿ ಕೂಡ ಇಲ್ಲ, ಏನೋ ಒಂಥರ ಆತಂಕ, ನೋವು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಓಕೆ, ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? ಗುರುಜಿ, ಮದುವೆ ಆಗಿ ಈಗ 6ನೇ ವರ್ಷ ನಡೀತಿದೆ. ಓಕೆ, ನೋಡಿ, ಇವಾಗ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುವಂಥದ್ದು.
ಗುರುವಿನ ದೃಷ್ಟಿ ಮತ್ತು ಶುಕ್ರನ ದೃಷ್ಟಿಯಿಂದ ಅನುಕೂಲಗಳಾಗುತ್ತೆ. ಸಂತಾನ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಎಲ್ಲವೂ ಕೂಡ ಇದೆ. ಈ ವರ್ಷ ನೀವು ಅವಶ್ಯಕವಾಗಿ ಗುರುವಿಗೆ ಸಂಬಂಧಪಟ್ಟಂಥದ್ದು ಪೂಜೆಗಳು ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಆ ಸಂತಾನಕ್ಕೆ ಮತ್ತು ಪುತ್ರ ಸಂತಾನಕ್ಕೆ ಗುರುವನ್ನು ನೋಡ್ತೀವಿ. ಗುರುಗ್ರಹ ಈ ರಾಹುವಿನ ದೃಷ್ಟಿಯಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಕೆಲವೊಂದು ನೀಚ ದೃಷ್ಟಿಗಳು ರಾಹು ಮತ್ತು ಶನಿ ಜೊತೆಯಲ್ಲಿ ನಿಮಗೆ ಏನಾಗ್ಬಿಟ್ಟಿದೆ, ಗುರುವಿನ ದೃಷ್ಟಿ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಇದರಿಂದ ಏನಾಗುತ್ತೆ, ಸಂತಾನದಲ್ಲಿ ಸ್ವಲ್ಪ ತಡವಾದರೂ ಕೂಡ ಒಳ್ಳೆ ಸಂತಾನ ಭಾಗ್ಯ ಇರುವಂಥದ್ದು. ಸಂತಾನದ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಯಾಕಂದರೆ ತಡವಾದರೂ ಕೂಡ ನಿಮಗೆ ಸಂತಾನ ಭಾಗ್ಯ ಇದೆ. ಆದರೆ ನೋಡಿ, ಇವಾಗ ಏನು ಮಾಡಬೇಕು, ಒಂದೇ ಒಂದು ಸರಿ ನೀವೇನಾದರೂ ಈಗ ಗುರು ಬದಲಾವಣೆ ಸಮಯ, ಈಗ ಮಾರ್ಚಲ್ಲಿ ಏನಾದರೂ ನಿಮಗೆ ಅವಕಾಶ ಇತ್ತಂದರೆ ತಮಿಳುನಾಡಲ್ಲಿ ಒಂದು ಗುರು ದೇವಸ್ಥಾನ ಇರುವಂಥದ್ದು, ಆ ದೇವಸ್ಥಾನಕ್ಕೆ ಭೇಟಿ ಮಾಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಸಂತಾನ ವಿಚಾರದಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಮಾಡಿಲ್ಲ ಅಂತಂದರೆ ನೋಡಿ, ವಿಶೇಷವಾಗಿ ಒಂದು ಸಂತಾನ ವೇಣುಗೋಪಾಲ ಸ್ವಾಮಿಯವರ ವ್ರತವನ್ನು ಮಾಡಿ ಮನೆಯಲ್ಲಿ ತುಂಬ ಅನುಕೂಲ ಆಗುವಂಥದ್ದು. ಇದರ ಜೊತೆ ಆ ಸಂತಾನ ವೇಣುಗೋಪಾಲಕ್ಕೆ ಒಂದು ಹೋಮ ಹವನಾದಿಗಳನ್ನು ಮಾಡಿಸ್ಕೊಂಡಾಗ ನೀವು ಮನೆಯಲ್ಲೇ ಆಗಲಿ ಅಥವಾ ದೇವಸ್ಥಾನಗಳಲ್ಲಿ ಆಗಲಿ ನಿಮಗೆ ಏನೇ ಇರುವಂತಹ ಆ ದೋಷಗಳು ಕೂಡ ನಿಮಗೆ ಅನುಕೂಲಗಳು ಆಗುವಂಥದ್ದು ನಿವಾರಣೆ ಆಗುತ್ತಮ್ಮ. ಏನಾದರೂ ನಿಮ್ಗೆ ಇನ್ನೂ ಹೆಚ್ಚಿನಾಗಿ ಏನು ಮಾಹಿತಿ ಬೇಕಂದರೆ ನೀವು ಒಂದ್ಸರಿ ಕಚೇರಿಗೆ ಬಂದು ಭೇಟಿ ಮಾಡಿದ್ರೆ ನಿಮಗೆ ಅನುಕೂಲ ಮಾಡೋ ರೀತಿ ನಾವು ಪೂಜಾರಿಗಳನ್ನು ಕೂಡ ಮಾಡಿಕೊಡ್ತೀವಿ. ಏನು ತಲೆ ಕೆಡಿಸ್ಕೋಬೇಡಿ, ಸಂತಾನಪ್ರದ ಆಗುತ್ತೆ. ಈ ವರ್ಷ ಯುಗಾದಿಯ ನಂತರ ಕೂಡ ನಿಮಗೆ ತುಂಬ ವಿಶೇಷವಾದ ಫಲ ಸಿಗುವಂಥದ್ದು ಕೂಡ ನೋಡ್ಬೋದಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಿಥುನ ರಾಶಿಯವರ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಹಣಕಾಸಿನ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಏನೋ ಒಂದು ಕಷ್ಟ ಆಗ್ತಾ ಇರುತ್ತೆ, ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇರುವಂಥದ್ದು ಅಂದರೆ ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿರುವಂಥದ್ದು ಅಥವಾ ಹಣ ಬರ್ತಾ ಇರಲ್ಲ, ಇವೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು. ಈ ದಿನ ಹಣ ಬಂದು ಕೈ ಸೇರುವಂತಹ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದಾಗಿದೆ. ಇನ್ನು ಹೊಸ ಕೆಲಸದ ಪ್ರಯತ್ನಕ್ಕೆ ಸೂಕ್ತ ಸಮಯ ಕೂಡ ಅಂತ ಹೇಳುವಂಥದ್ದು. ನೋಡಿ, ಯಾರೇನಾದರೂ ಹೊಸ ಕೆಲಸನೋ ಏನಾದರೂ ಪ್ರಾರಂಭ ಮಾಡಬೇಕು, ಉದ್ಯೋಗ ಪ್ರಾರಂಭ ಮಾಡಬೇಕು ಅಥವಾ ಏನೋ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತಾ ಇದೆ. ತುಂಬ ವಿಶೇಷವಾಗಿರುವಂಥದ್ದು. ನಾವು ಬೇರೆಯವರು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಕೆಲಸ ಬದಲಾವಣೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ. ಆದರೆ ಈ ದಿನ ನೋಡಿ, ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿರುವಂತಹ ಫಲ ಸಿಗುವಂಥದ್ದು. ದೂರದ ಪ್ರಯಾಣ ಕೂಡ ಸಾಧ್ಯತೆ ಇರುವಂಥದ್ದು ಈ ದಿನ ನೋಡ್ಕೊಳ್ಬೇಕು. ಮಿಥುನ ರಾಶಿಯವರು ದೂರದ ಪ್ರಯಾಣದಲ್ಲಿ ಕೂಡ ಅನುಕೂಲ ಆಗುತ್ತೆ, ಸಾಧ್ಯತೆ ಇದೆ. ಏನಾದರೂ ದೂರದ ಪ್ರಯಾಣದಲ್ಲಿ ಯಾವುದೋ ಒಂದು ಕೆಲಸದ ನಿಮಿತ್ತ ನೀವು ಮಾಡ್ಕೊಳ್ಬೇಕು ಅಂದರೂ ಕೂಡ ಅವಶ್ಯಕವಾಗಿ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರ ನೋಡಿ, ಕರ್ಕಾಟಕ ರಾಶಿಯವರು ಏನಾದರೂ ಸಾಲಬಾಧೆಯಿಂದ ಋಣಬಾಧೆಯಿಂದ ತೊಂದರೆಗೊಳಗಾಗಿದ್ದರೆ, ಕಷ್ಟ ಅನುಭವಿಸ್ತಾ ಇದ್ದರೆ ಸಾಲ ಮರುಪಾವತಿ ಮಾಡುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ದುಡ್ಡು ಇರುತ್ತೆ ಆದರೆ ಸಾಲವನ್ನು ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಸುಮ್ಮನೆ ವಿನಾಕಾರಣ ಈ ಬಡ್ಡಿಗಳನ್ನು ಕಟ್ಕೊಳ್ತಾ ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರ. ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ದಿನ, ಸಾಲ ಮರುಪಾವತಿ ಮಾಡುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಯಾರೆಲ್ಲ ಈ ಗೌರ್ಮೆಂಟ್ ಕೆಲಸ ಏನಾದರೂ ಇತ್ತು ಅಂತಂದರೆ ಅದರ ವಿಚಾರವಾಗಿ ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ತಡವಾಗ್ಬೋದು, ತೊಂದರೆ ಆಗ್ಬೋದು, ಸ್ವಲ್ಪ ನೋಡಿಕೊಂಡು ಜಾಗೃತರಾಗಿ ಈ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ನೋಡಿ. ಕಟಕ ರಾಶಿಯವರು ಆರೋಗ್ಯದ ಕೂಡ ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ಏನಾದರೂ ಆರೋಗ್ಯ ಸಮಸ್ಯೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಡಿದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಆರೋಗ್ಯ ಸಮಸ್ಯೆ ಹೆಚ್ಚು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಕೂಡ ನೋಡ್ಕೊಳ್ಬೇಕು, ಆರೋಗ್ಯದ ವಿಚಾರವಾಗಿ ಹೆಚ್ಚು ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ತುಂಬ ದಿನದಿಂದ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಕಾಡ್ತಾ ಇದ್ದರೆ ಅದು ಇವತ್ತು ತುಂಬ ಹೆಚ್ಚಾಗುವಂಥದ್ದು, ಆ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ವೈದ್ಯರನ್ನು ಭೇಟಿ ಮಾಡಿ ಅಥವಾ ಮನೆಯಲ್ಲೇ ಏನಾದರೂ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳು ಕೂಡ ಇನ್ನೂ ಆರೋಗ್ಯ ಸಮಸ್ಯೆ ಹೆಚ್ಚಾಗುವಂಥದ್ದು ಇರುತ್ತೆ. ವ್ಯವಹಾರದಲ್ಲಿ ಉತ್ತಮ ಲಾಭ ಕೂಡ ಇರುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ನೋಡಿ, ವ್ಯವಹಾರದಲ್ಲಿ ಉತ್ತಮ ಲಾಭಾಂಶ ಇರುವಂಥದ್ದು ಈ ದಿನ ನೋಡಿ. ಅಂದರೆ ಏನಾದರೂ ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಿರ್ತಾರೆ, ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಾ, ಅದ್ರ ಕೈ ಸುಟ್ಕೊಂಡ್ಬಿಟ್ಟಿರೋದಂತ ಹೇಳ್ತಾರಲ್ವ, ಏನೋ ಕಳ್ಕೊಂಡ್ಬಿಟ್ಟಿರ್ತೀರ. ಆದರೆ ಇದನ್ನು ಲಾಭದಾಯಕವಾಗುತ್ತೆ. ಏನೋ ಹಿಂದಿಂದೆಲ್ಲ ನೋಡಿಕೊಂಡು ವ್ಯವಹಾರ ಮಾಡಬೇಕು ಮಾಡಬಾರ್ದು ಅಂತ ಏನಾದರೂ ಎರಡು ಮನಸ್ಸಿತ್ತಂದರೆ ಇದನ್ನು ಅವಶ್ಯಕವಾಗಿ ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ನಿಮಗೆ ಲಾಭಾಂಶ ತರುವಂಥದ್ದು ಕೂಡ ಇರುತ್ತೆ. ಇದನ್ನು ಸಿಂಹರಾಶಿಯವರಿಗೆ ಇನ್ನು ಕೆಲಸದ ಬಡ್ತಿ ಕೂಡ ಪಡೆಯುವ ಸಾಧ್ಯತೆ ನೋಡಿ. ಕೆಲಸದಲ್ಲಿ ಕೂಡ ಮುಂಬಡ್ತಿ ಪಡಿತೀರಾ ಅಂತ ಹೇಳ್ತಾ ಇದೆ. ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅನುಕೂಲ ಆಗುತ್ತೆ. ನಿಮ್ಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಇಲ್ಲ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವಂಥದ್ದು ಕೂಡ ಆಗುತ್ತೆ ಈ ದಿನ ಅಂತಲೂ ಕೂಡ ಸಿಂಹರಾಶಿಯವರಿಗೆ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಕೂಡ ಏರ್ಪಾಡಾಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಮನೆಯಲ್ಲಿ ಏನಾದರೂ ವಿರಸಗಳಿದ್ದು ಅಥವಾ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಕಷ್ಟ ಆಗ್ತಾ ಇದ್ದರೆ, ಕುಟುಂಬದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಬಾಂಧವ್ಯ ಹೆಚ್ಚಾಗುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ವಿರಸ ಇದ್ದರು, ಜಗಳಗಳಿದ್ದರು, ಅವೆಲ್ಲಕ್ಕೂ ಕೂಡ ನೀವು ಪರಿಹಾರಗಳನ್ನು ಕಂಡುಕೊಳ್ಳಿ, ತುಂಬ ಒಳ್ಳೆಯ ದಿನಗಳು ಕೂಡ ಮುಂದೆ ನೀವು ನೋಡ್ಬೋದು. ಇನ್ನು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ಏನಾದರೂ ನೀವು ಕೆಲಸ ಕಾರ್ಯದಲ್ಲಿ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಲ್ವ, ಅವರಿಗೆಲ್ಲರಿಗೂ ಕೂಡ ತುಂಬ ಉತ್ತಮ ದಿನಗಳು ಕೂಡ ಮುಂದೆ ಇರುವಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು
ಈ ದಿನ ಅಪೇಕ್ಷೆ ಮಾಡ್ಬೋದು. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಕೂಡ ಈ ದಿನ ಇರುವಂಥದ್ದು. ನೋಡಿ ಕನ್ಯಾ ರಾಶಿಯವರಿಗೆ ದೂರದ ಪ್ರಯಾಣ ಕೂಡ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಈ ದಿನ ಅನುಕೂಲಗಳಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿ ಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ ಮುಂದಿನ ರಾಶಿ ತುಲಾ ರಾಶಿ. ಇದನ್ನ ಈ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ, ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ನೋಡ್ಕೊಳ್ಳುವಂಥದ್ದು. ನೋಡಿ ತುಲಾ ರಾಶಿಯವ್ರಿಗೆ ಇದನ್ನ ಹೊಸ ಆಸ್ತಿ ಖರೀದಿಸುವ ಯೋಚನೆ ಮಾಡ್ತೀರಾ ಅಂತ ಹೇಳುವಂಥದ್ದು. ನೋಡಿ ಏನಾದರೂ ಹೊಸದಾಗಿ ಒಂದು ಭೂಮಿ ತೊಗೊಳ್ಲಿಕ್ಕೇನೋ, ಒಂದು ಆಸ್ತಿ ತೊಗೊಳ್ಲಿಕ್ಕೇನೋ, ಅಥವಾ ಒಂದು ಏನಾದರೂ ಒಂದು ವಿಶೇಷವಾಗಿರುವಂಥದ್ದು, ಒಂದು ಕೆಲವರು ತುಂಬ ಕನಸಿರುವಂಥದ್ದು, ಏನೋ ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಲ್ವ, ಅವ್ರಿಗೆ ತುಂಬ ವಿಶೇಷವಾಗಿರುವಂಥ ದಿನ. ಅದರ ಕಡೆ ಗಮನವನ್ನು ಕೊಡಿ ತುಲಾರಾಶಿಯವರು, ಅನುಕೂಲ ಆಗುತ್ತೆ ಅಂತ. ನೋಡಿ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವ್ರಿಗೆ. ತುಂಬ ದಿವಸದಿಂದ ಯಾವುದೊಂದು ಕನಸು ಕಟ್ಕೊಂಡಿರ್ತೀರ, ಒಂದು ಏನೋ ಒಂದು ಭೂಮಿ ತೊಗೊಳ್ಳೋ ವಿಚಾರದಲ್ಲಿನೋ ಅಥವಾ ಆಸ್ತಿ ವಿಚಾರ ಯಾವುದೇ ಆಗಲಿ, ಅಥವಾ ಒಂದು ಮನೆ ತೊಗೋಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಇದನ್ನು ಮಾರ್ಗ ತೋರ್ಪಡೆ ಆಗುವಂಥದ್ದು, ಅಂದರೆ ಮಾರ್ಗ ಕಾಣಿಸುತ್ತೆ ಇವತ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಯಶಸ್ವಿ ಆಗುವಂಥದ್ದು. ವ್ಯಾಪಾರಿಗಳಿಗೆ ಇದನ್ನು ಹೆಚ್ಚಿನ ಧನಲಾಭ ಕೂಡ ನಿರೀಕ್ಷೆ ಮಾಡ್ಬೋದಾಗಿದೆ. ನೋಡಿ ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರಾ, ಇದನ್ನು ತುಂಬ ಒಳ್ಳೆ ದಿನ ಅಂತ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ತುಲಾರಾಶಿಯವ್ರಿಗೆ ತುಂಬ ಧನಾಗಮನದ ನಿರೀಕ್ಷೆ ಕೂಡ ಮಾಡ್ಬೋದು. ಎಲ್ಲ ವ್ಯಾಪಾರದಲ್ಲಿ ಸುಭಿಕ್ಷೆ ಆಗುವಂಥದ್ದು, ಅನುಕೂಲಗಳಾಗುವಂಥದ್ದು, ಹಣದ ಒಳ ಅರಿವು ಕೂಡ ಹೆಚ್ಚಾಗುವಂಥದ್ದು ಈ ದಿನ ಇರುತ್ತೆ ತುಲಾರಾಶಿಯವರಿಗೆ. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ, ಕಾಳಜಿ ವಹಿಸಬೇಕಾಗುತ್ತೆ. ಆರೋಗ್ಯದ ವಿಚಾರವಾಗಿ ಏನಾದರೂ ತೊಂದರೆಗಳು ತೊಡಕುಗಳು ಆಗ್ತಾ ಇತ್ತು ಅಂತಂದರೆ, ಯಾಕೆಂದರೆ ಈಗ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ವ್ಯಾಪಾರ ಮಾಡ್ತಾ ಇರ್ತೀರಾ, ಕೆಲವೊಂದು ನೀವು ಲಾಭದ ನಿರೀಕ್ಷೆ ಮಾಡ್ತಾ ಇರ್ತೀರ, ಆದರೆ ಆರೋಗ್ಯದ ಕಡೆ ಗಮನವನ್ನು ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ನೋಡಿ ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಹಣಕಾಸಿನ ವಿಚಾರವಾಗಿ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಹಣದ ವಿಚಾರವಾಗಿ ವ್ಯವಹಾರಗಳು ಮಾಡ್ಕೊಳ್ತಾ ಇದ್ರೆ, ಅಥವಾ ಏನೋ ಹಣ ಇಸ್ಕೋಬೇಕು ಯಾರ ಹತ್ರ ಅಂದ್ಕೊಂಡಿದ್ರೆ, ಸಾಲ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಯಾರಿಗೋ ಸಾಲವಾಗಿ ಹಣ ಕೊಡಬೇಕು ಅಂದ್ಕೊಂಡಿದ್ರು ಕೂಡ ಯಾವುದೇ ವ್ಯವಹಾರದಲ್ಲಿ ಆಗಲಿ ಹಣದ ವಿಚಾರವಾಗಿ ಜಾಗೃತರಿಂದ ಮಾಡ್ಕೊಳ್ಬೇಕು. ಯಾಕಂದರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ. ಏನಾದರೂ ತುಂಬ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರು ಕೂಡ ಅದಕ್ಕೆ ಇವತ್ತು ಪರಿಹಾರ ಸಿಗುತ್ತೆ, ಚೇತರಿಕೆ ಕಾಣುತ್ತೆ. ನೀವೇನಾದರೂ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಕಾಣ್ತಾ ಇರ್ತಾರೆ, ಕೆಲವೊಂದು ಮೂಳೆ ವಿಚಾರದಲ್ಲಿ ಆಗಲಿ, ಅಥವಾ ಈ ತಲೆನೋವು ಬರುವಂಥದ್ದು, ಇದಕ್ಕೆಲ್ಲ ಕೂಡ ಪರಿಹಾರಗಳು ಸಿಗುವಂಥದ್ದು ಕೂಡ ನಿಮಗೆ ಚೇತರಿಕೆ ಕಾಣುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಅತಿಯಾದ ಕೋಪದಿಂದ ಅನಾಹುತ ಆಗುತ್ತೆ. ಆದರೆ ನೋಡಿ ಕೋಪವನ್ನು ಕಂಟ್ರೋಲ್ ಮಾಡಬೇಕಂತ ಹೇಳುತ್ತೆ, ಕಡಿಮೆ ಮಾಡ್ಕೊಳ್ಬೇಕು. ಯಾಕಂದರೆ ಕೋಪದಿಂದ ಎಲ್ಲವೂ ಕೂಡ ನಮಗೆ ನಷ್ಟ ಆಗುತ್ತೆ. ಯಾಕಂದರೆ ಕೋಪಕ್ಕೆ ನಾವು ಏನಾದರೂ ಸಿಗಾಕೊಂಡ್ರೆ ಏನಾಗುತ್ತೆ, ಮಾಡುವಂಥ ಕೆಲಸ ಕಾರ್ಯೆಲ್ಲವೂ ಕೂಡ ವಿಘ್ನ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಇದನ್ನು ಯಶಸ್ಸಾಗುವಂಥದ್ದು ಕೂಡ ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ ಅವ್ರಿಗೂ ಕೂಡ ತುಂಬ ಒಳ್ಳೆಯ ದಿನ, ಶ್ರಮಕ್ಕೆ ತಕ್ಕ ಪ್ರತಿಫಲ. ತುಂಬ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇರ್ತೀರಾ, ಕೆಲವೊಂದು ಲಾಭಾಂಶ ನೀವು ಅಂದ್ಕೊಂಡ ನಿರೀಕ್ಷೆಯ ಮಟ್ಟಕ್ಕೆ ನಿಮಗೆ ಲಾಭ ಸಿಕ್ಕಿರಲ್ಲ, ಆದರೆ ಈ ದಿನ ನಿಮಗೆ ಆ ಲಾಭಾಂಶ ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ಕೂಡ ನೀವು ಈ ದಿನ ನಿರೀಕ್ಷೆ ಮಾಡ್ಬೋದು. ಉತ್ತಮವಾದ ಆರೋಗ್ಯ ಕೂಡ ಇರುವಂಥದ್ದು. ನೋಡಿ ಆರೋಗ್ಯದ ವಿಚಾರವಾಗಿ ಅನುಕೂಲ ಆಗುತ್ತೆ, ಉತ್ತಮ ಆರೋಗ್ಯ ಕೂಡ ನೀವು ಈ ದಿನ ಪಡಿಬೋದಾಗಿದೆ. ಧನಸ್ಸು ರಾಶಿಯವರಿಗೆ ಸಾಲ ಮರುಪಾವತಿ ಮಾಡುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ನೋಡಿ ಸಾಲದ ವಿಚಾರವಾಗಿ ಋಣಬಾಧೆಯಾಗಿ ಸಾಲ ಬಾಧೆಯನ್ನು ತುಂಬ ಬಳಲ್ತಾ ಇದ್ದರೆ, ಕಷ್ಟ ಅನುಭವಿಸ್ತಾ ಇದ್ದರೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದರೆ ಈ ದಿನ ಯಾವುದೋ ಒಂದು ಕಡೆಯಿಂದ ನಿಮಗೆ ಅನುಕೂಲ ಆಗುತ್ತೆ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಸಾಲ ಮರುಪಾವತಿ ಮಾಡುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುವಂಥದ್ದು ನೋಡ್ಬೋದು ಈ ದಿನ ನಾವು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುವಂಥದ್ದು. ನೋಡಿ ಮಕರ ರಾಶಿಯವರಿಗೂ ಕೂಡ ಅನುಕೂಲ ಆಗುತ್ತೆ. ಇಲ್ಲಿ ಏನು ವಿಚಾರದಲ್ಲಿ ಅಂದರೆ ಆರ್ಥಿಕ ವಿಚಾರದಲ್ಲಿ ಏನೋ ಒಂದು ಮನೆಯಲ್ಲಿ ಸಂಕಷ್ಟ ಅನುಭವಿಸಿರ್ತೀರಾ, ಹಣದ ವಿಚಾರವಾಗಿ ದುಡ್ಡನ್ನು ಕಳ್ಕೊಂಡ್ಬಿಟ್ಟಿರ್ತೀರಾ, ಅವೆಲ್ಲವೂ ಕೂಡ ಸುಧಾರಣೆ ಆಗುತ್ತೆ. ಪದೇ ಪದೇ ಈ ಹಣ, ಕೆಲವರು ಹೇಳ್ತಾ ಇರ್ತಾರೆ ಗುರುಗಳ ಮನೆಯಲ್ಲಿ ಹಣ ನಿಲ್ತಾನೆ ಇರಲ್ಲ, ಎಷ್ಟು ಬಂದರೂ ಕೂಡ ಹಣ ನಿಲ್ತಾ ಇರಲ್ಲ, ಏನಾದರೂ ಒಂದು ವಿಚಾರವಾಗಿ ಖರ್ಚಾಗ್ತಾ ಇರುತ್ತೆ ಅಂತ ಹೇಳ್ತಾ ಇರುತ್ತಲ್ವ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲದ ದಿನಗಳು ಮುಂದೆ ಇರುವಂಥದ್ದು. ಹಣದ ವಿಚಾರವಾಗಿ ಕೂಡ ನೀವು ಸುಧಾರಣೆ ಕಾಣ್ತೀರಾ ಮಕರ ರಾಶಿಯವರು. ಇನ್ನು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೋಡಿ ಮಕರ ರಾಶಿಯವರು ತಿಳ್ಕೋಬೇಕು ಆರೋಗ್ಯದ ವಿಚಾರವಾಗಿ. ಯಾರಿಗೇ ಆಗಲಿ ಕುಟುಂಬದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಮಕರ ರಾಶಿಯವರಿಗೆ ಇನ್ನು ಈ ದಿನ ಮುಖ್ಯ ನಿರ್ಧಾರಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು. ನೋಡಿ ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಯಾವುದೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಏನೋ ಒಂದು ಅವಸರವಾಗಿ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾ ಏನಾದರೂ ನಿರ್ಧಾರ ಮಾಡ್ಕೊಳ್ಳೋಕೆ ಹೋದರೆ ಅದರಿಂದ ಕಷ್ಟ ಅನುಭವಿಸ್ತೀರ. ಹಾಗಾಗಿ ಯಾವುದೇ ಒಂದು ತೊಂದರೆ
ತೊಂದರೆಯಾಗಿ ಅಂದರೆ ತುಂಬ ಸಡನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬಾರ್ದು. ಅವಸರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ತಕ್ಕಂತಹ ಮುಂದೆ ತುಂಬ ಕಷ್ಟಗಳನ್ನು ಅನುಭವಿಸುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯದಲ್ಲಿ ಜಯವನ್ನು ಕಂಡುಕೊಳ್ತೀರಾ. ನೋಡಿ, ಏನೆಲ್ಲ ಕುಂಭರಾಶಿಗಳು ಇರ್ತೀರ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಆಗುತ್ತೆ, ಜಯ ಆಗುತ್ತೆ. ಯಾವುದೊಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಈ ದಿನ ಅವಶ್ಯಕವಾಗಿ ಆಗುತ್ತೆ, ಅನುಕೂಲ ಆಗುತ್ತೆ, ಮಾಡ್ಕೊಳ್ಳಿ. ಸುಮ್ಮನೆ ಹಿಂದೇಟ್ ಹಾಕ್ಬಾರ್ದು. ಯಾಕಂದರೆ ತುಂಬ ದಿವಸದಿಂದ ಯಾವುದೊಂದು ಕೆಲಸ ಕಾರ್ಯ ಆಗಬೇಕಂತ ಅಂದ್ಕೊಳ್ತಾ ಇರ್ತೀರ, ಅದು ಆಗ್ತಾ ಇರಲ್ಲ. ಆದರೆ ಈ ದಿನ ಹಾಗೆ ಆಗುತ್ತೆ. ಕೆಲಸ ಕಾರ್ಯವನ್ನು ಮನಸ್ಸಿಟ್ಟು ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ, ಅತಿಯಾದ ನಂಬಿಕೆಯಿಂದ ತೊಂದರೆ ಆಗುವಂಥದ್ದು. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಸುಮ್ಮನೆ ಯಾರನ್ನೊಬ್ಬರು ನಂಬಿಟ್ಟಿರ್ತಾರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ, ಆ ನಂಬಿಕೆಯನ್ನು ತೊಂದರೆ ಆಗ್ತೀರಾ, ಆ ನಂಬಿಕೆಯನ್ನು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ. ನೀವೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಕೂಡ ಈ ದಿನ ಪಡಿಬಹುದಾಗಿದೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರ ವಹಿಸಬೇಕಾಗುತ್ತೆ. ನೋಡಿ, ಮೀನರಾಶಿಯವರು ಯಾವುದೇ ಒಂದು ನಿರ್ಧಾರ ತಗೋಬೇಕು ಅಂದರೂ ಕೂಡ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕು. ನೀವು ಮನೆಯಲ್ಲೇ ಆಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ, ನೀವೆಲ್ಲೇ ಆಗಲಿ ಏನಾದರೂ ನಿರ್ಧಾರ ಮಾಡಬೇಕು ಅಂತಂದರೆ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ಮಾಡ್ಕೊಳ್ಳಿ. ಸಡನ್ನಾಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಡಿ, ಅದು ಅನಾನುಕೂಲಗಳು ಈಡೇ ಮಾಡುತ್ತೆ. ಇದರ ದಿನ ಪೂರ್ವದ ಪ್ರಯಾಣದಲ್ಲಿ ಉತ್ತಮ ಲಾಭಾಂಶ ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಪೂರ್ವದ ಕಡೆ ಏನಾದರೂ ನಿಮಗೆ ಒಂದು ಕೆಲಸ ಕಾರ್ಯದ ನಿಮಿತ್ತ ನೀವು ಪ್ರಯಾಣ ಮಾಡಬೇಕಂತಿದ್ರೆ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ, ಅನುಕೂಲ ಆಗುತ್ತೆ. ಕೆಲವರು ಕೇಳ್ತಾ ಇರ್ತಾರೆ, ಗುರುಗಳೇ ನಾವು ಹೆಣ್ಣು ನೋಡ್ಬೇಕು ಅನ್ಕೊಂಡಿರ್ತೀವಿ, ಯಾವ ಕಡೆ ಹೋಗಬೇಕು, ಎಲ್ಲಿ ನಮ್ಗೆ ಅನುಕೂಲ ಆಗುತ್ತೆ, ಈ ರೀತಿ ಎಲ್ಲ ಕೇಳ್ತಾ ಇರ್ತಾರಲ್ವ. ನೀವು ಈ ದಿನ ಏನಾದರೂ ವಿಚಾರವಾಗಿ ಶುಭ ವಿಚಾರವಾಗಿ ಅನ್ಕೊಳ್ಳೋ ಇದ್ರೆ ಅಂದರೆ ಪೂರ್ವದ ಕಡೆ ಪ್ರಯಾಣವನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇಂದಿನ ವಿಶೇಷತೆಯಲ್ಲಿ ಮನೆ ಕಟ್ಟೋದು ಎಲ್ಲರ ಕನಸಾಗಿರುತ್ತೆ. ಆದರೆ ಮನೆ ಕಟ್ಟೋಕೆ ಅಡ್ಡಿ ಆತಂಕಗಳು ಎದುರಾಗ್ತಾ ಇರುತ್ತೆ. ಈ ಅಡ್ಡಿ ಆತಂಕಗಳು ಎದುರಾದಾಗ ಏನು ಪರಿಹಾರ ಮಾಡ್ಕೋಬೇಕು, ಇದ್ರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಈಗ ಮನೆ ಕಟ್ಟುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ತುಂಬ ಜನದಿಂದ ಎಲ್ಲೋ ಬಾಡಿಗೆ ಮನೇಲಿ ಇರ್ತಾರೆ, ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತಾರೆ, ಆದರೆ ಮನೆ ಕಟ್ಟಕ್ಕೆ ಆಗ್ತಾ ಇರಲ್ಲ. ಸೈಟ್ ಇದ್ದರೂ ಕೂಡ ಕೆಲವರಿಗೆ ಮನೆ ಕಟ್ಟಕ್ಕೆ ಆಗ್ತಿರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅಥವಾ ಏನೋ ಈಗ ಬೇಸ್ಮೆಂಟ್ ಏನೋ ಒಂದು ಹಾಕ್ಬಿಟ್ಟು ಅದನ್ನು ಬಿಟ್ಟಿರ್ತಾರೆ, ಅದು ಮನೆ ಮುಂದುವರಿತಾ ಇರಲ್ಲ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅವರು ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಈಗ ಒಂದು ಮನೆ ಕಟ್ಟುವಂಥದ್ದು ತುಂಬ ಕನಸಾಗಿರುತ್ತೆ. ತುಂಬ ದಿವಸದಿಂದ ಯಾವುದೋ ಹಣವನ್ನು ಇದು ಮಾಡಿಕೊಂಡಿರ್ತೀರ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಅದರ ನಡುವೆ ಕೂಡ ಎಲ್ಲ ಒಂದು ಹತ್ರ ಕಷ್ಟಪಟ್ಟು ಸೈಟ್ ತಗೊಂಡು ಏನೋ ಒಂದು ಪಾಯ ಹಾಕೋವರೆಗೂ ಚೆನ್ನಾಗಿರುತ್ತೆ, ಅದಾದ್ಮೇಲೆ ತೊಂದರೆಗಳು ಆಗ್ತಾ ಇರುತ್ತೆ. ಯಾಕೆಂದರೆ ಅಲ್ಲಿರುವ ಒಂದು ನೆಗೆಟಿವ್ ಇಂದ ನಿಮಗೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಏನು ಮಾಡ್ಕೊಳ್ಬೇಕು, ಅವಶ್ಯಕವಾಗಿ ಸಗಣಿ ಮತ್ತು ಗಂಜಲದ ನೀರನ್ನು ಅಲ್ಲಿ ಹಾಕಿ ನವಗ್ರಹಗಳ ಧಾನ್ಯಗಳನ್ನು ಹಾಕಿ ಒಂದು 10 ದಿನ 15 ದಿನ ಬಿಟ್ಟ ಮೇಲೆ ಆ ಧಾನ್ಯಗಳು ಚಿಗುರೊಡೆಯುತ್ತೆ. ಅದನ್ನು ನೀವು ಹಸುಗಳಿಂದ ತಿನ್ನಿಸಿದಾಗ ಒಂದು 3 ದಿನ ಹಸು ಕಟ್ಟಾಕಿ ಅಲ್ಲಿ ಅನುಕೂಲ ಆಗುತ್ತೆ ನಿಮ್ಮ ಸೈಟಲ್ಲಿ ಕೂಡ ಅಂತ ಹೇಳ್ಬೋದು. ಯಾವುದೇ ರೀತಿಯ ಭೂಮಿ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಎಲ್ಲಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುವಂಥದ್ದು ಮನೆಯ ವಿಚಾರವಾಗಿ ಅಂತ ಹೇಳ್ಬೋದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಗುರೂಜಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.